My dear listeners, let us study how to calculate the measures of tendency like mean, median, and mode for group data. Calculation of mean for group data. ವರ್ಗೀಕೃತ ದತ್ತಾಂಶಗಳ ಸರಾಸರಿ ಬೆಲೆ ಕಂಡುಹಿಡಿಯುವುದು. ವರ್ಗಾಂತರಗಳನ್ನು ಕೊಟ್ಟಿರ್ತಾರೆ, ಫ್ರೀಕ್ವೆನ್ಸಿಯನ್ನು ಕೊಟ್ಟಿರ್ತಾರೆ. ನಾವು ಮೀನನ್ನು ಕಂಡುಹಿಡಿಯಬೇಕಾದ್ರೆ ಸೂತ್ರದ ಪ್ರಕಾರ ಸಮೇಷನ್ ಆಫ್ ಎಫ್(x) ಡಿವೈಡೆಡ್ ಬೈ ಎನ್. ಸಮೇಷನ್ ಅಂದರೆ ಟು ಆ್ಯಡ್, ಕೂಡಿಸು ಅಂತ. ಎಕ್ಸ್ ಅಂದರೆ ಮಿಡ್ ಪಾಯಿಂಟ್ ಆಫ್ ಈಚ್ ಕ್ಲಾಸ್ ಇಂಟರ್ವಲ್, ವರ್ಗಾಂತರಗಳ ಮಧ್ಯಬಿಂದು. ಎನ್ ಅಂದರೆ ಟೋಟಲ್ ಆಫ್ ಆಲ್ ದ ಫ್ರೀಕ್ವೆನ್ಸೀಸ್, ಅದೇ ತರನಾಗಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್(x) ಡಿವೈಡೆಡ್ ಬೈ ಎನ್. ಹಾಗಾದರೆ ಸಮೇಷನ್ ಆಫ್ ಎಫ್(x) ಅಲ್ಲಿ ಸಮೇಷನ್ನನ್ನು ನಾವು ಕೂಡಿಸಬೇಕು. ಎಫ್ ಇದೆ, ಎಫ್ ಕಾಲಮ್ ಇದೆ. ಹಾಗಾದರೆ ಎಕ್ಸ್ ಕಾಲಮನ್ನು ಕಂಡುಹಿಡಿಬೇಕು. ಎಕ್ಸ್ ಕಾಲಮ್ ಅಂತಂದರೆ ವಾಟ್ ಡು ಯು ಮೀನ್ ಬೈ ಎಕ್ಸ್? ಎಕ್ಸ್ ಈಸ್ ದಿ ಮಿಡ್ ಪಾಯಿಂಟ್ ಆಫ್ ದಿ ಕ್ಲಾಸ್ ಇಂಟರ್ವಲ್. ಹೇಗೆ ವರ್ಗಾಂತರಗಳ ಮಧ್ಯಬಿಂದುವನ್ನು ಕಂಡುಹಿಡಿಯಬೇಕು? ಇಲ್ಲಿದೆ ಸರಳವಾಗಿರ್ತಕ್ಕಂಥದ್ದು ಒಂದು. ಈಗ 0 to 10 ಬರ್ಕೊಂಡ್ಬಿಟ್ಟು 0, 1, 2, 3, 4, 5, 6, 7, 8, 9, 10 ಈ ಕಡೆ 5 ಬಿಟ್ಟು ಈ ಕಡೆ 5 ಬಿಟ್ಟಾಗ ಎಕ್ಸಾಕ್ಟ್ಲಿ ಮಧ್ಯದಲ್ಲಿ ಸಿಗ್ತಕ್ಕಂಥದ್ದು 5. ಹಾಗಾದರೆ 0 to 10ದ ಮಧ್ಯಮ ಬೆಲೆ 5 ಆಗಿರುತ್ತೆ ಅಂತ. ಇನ್ನೊಂದು ಪದ್ಧತಿಯಲ್ಲಿ 0 + 10 ಡಿವೈಡೆಡ್ ಬೈ 2 ಮಾಡಿದರೂ ಕೂಡ ಸಿಗುತ್ತೆ. 0 + 10 ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು 5. ಹಾಗೆಯೇ 10 + 20 30 ಡಿವೈಡೆಡ್ ಬೈ 2 15, 20 + 30 ಈಕ್ವಲ್ ಟು 50 ಡಿವೈಡೆಡ್ ಬೈ 2 25, 30 + 40 70 ಡಿವೈಡೆಡ್ ಬೈ 35. ಹಾಗೆಯೇ 5, 15, 25, 35, 45, 55, 65, 75, 85, 95. ಇಲ್ಲಿ ನೋಡಿ, ಒಂದು ಮೊದಲನೇ ವರ್ಗಾಂತರದ ಮಧ್ಯಬಿಂದು 5 ಅಂತ ಗೊತ್ತಾದರೆ ಇಲ್ಲಿ ವಿಡ್ತು ಗಾತ್ರ, ಪ್ರತಿಯೊಂದು ವರ್ಗಾಂತರದ ಗಾತ್ರ 10 ಇರೋದರಿಂದ ಇಲ್ಲಿ ಕೂಡ ಪ್ರತಿಯೊಂದು ಸಂಖ್ಯೆಗೆ ನಾವು 10ಅನ್ನು ವ್ಯತ್ಯಾಸ ಮಾಡ್ತಾ ಹೋದಾಗೆ 5, 15, 25, 10 ಸೇರಿಸಿದರೆ 35, 10 ಸೇರಿಸಿದರೆ 45, 10 ಸೇರಿಸಿದರೆ 55 ಹೀಗೆ ಡಿಫರೆನ್ಸ್ ಬಂದ್ಬಿಡುತ್ತೆ. ಹಾಗಾಗಿ ಎಲ್ಲ ವರ್ಗಾಂತರಗಳ ಮಧ್ಯಬಿಂದುವನ್ನು ನಾವು ಏನಂತ ಕರಿತೀವಿ? ಮಿಡ್ ಪಾಯಿಂಟ್ ಅಂತ ಕರಿತೀವಿ. ಈಗ ನಮಗೆ ಬೇಕಾಗಿರೋದೇನು? ಸಮೇಷನ್ ಆಫ್ ಎಫ್(x) ಡಿವೈಡೆಡ್ ಬೈ ಎನ್. ಈಗ ಸಮೇಷನ್ ಆಫ್ ಎಫ್(x) ಕಂಡಿದ್ದೀವಿ. ಎಫ್ ಕಾಲಮ್ ಆಯಿತು, ಎಕ್ಸ್ ಕಾಲಮ್ ಆಯಿತು. ಹಾಗಾಗಿ ಆ ಎರಡನ್ನು ಗುಣಲಬ್ಧ ಮಾಡಬೇಕು. 2 × 5 is 10, 3 × 15 45, 3 × 25 75, 3 × 35 175, 11 × 45 495, 6 × 55 335, 5 × 65 325, 5 × 75 375, 6 × 85 510, 4 × 95 380. ಸೊ ಇದು ಎಫ್(x) ಕಾಲಮ್ ಆಯ್ತು. ಈಗ ಹಾಗಾದರೆ ಈ ಎಲ್ಲ ಸಂಖ್ಯೆಗಳನ್ನು ಸೇರಿಸಿದರೆ ನಾವೇನಂತ ಕರಿತೀವಿ? ಅದಕ್ಕೆ ಸಮೇಷನ್ ಆಫ್ ಎಫ್(x) ಅಂತ ಕೇಳಿಸ್ತೀವಿ. ಇವನ್ನೆಲ್ಲವನ್ನು ಸೇರಿಸಿದರೆ ಅದು ಒಟ್ಟು ಮೊತ್ತ 2720 ಬರುತ್ತೆ. 2720. ಇವುಗಳನ್ನೆಲ್ಲ ಸೇರಿಸಬೇಕು. 10ಕ್ಕೆ 45, 45ಕ್ಕೆ 75, 75ಕ್ಕೆ 175, 175 ಪ್ಲಸ್ 495, 495 ಪ್ಲಸ್ ಅಗೇನ್ ಹೀಗೆಲ್ಲ ಕೂಡಿಸ್ತಾ ಬಂದಾಗ ಅದರ ಮೊತ್ತ 2720 ಆಗುತ್ತೆ. ಈ ಸಂಖ್ಯೆಯನ್ನು ನಾವೇನು ಮಾಡಬೇಕು? ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್(x) ಅಲ್ಲಿ ತುಂಬಬೇಕು. 2720 ಡಿವೈಡೆಡ್ ಬೈ ಎನ್. ಎನ್ ಈಸ್ 50 here. ಎನ್ ಈಸ್ ದಿ ಟೋಟಲ್ ಆಫ್ ಆಲ್ ದ ಫ್ರೀಕ್ವೆನ್ಸೀಸ್. ಆವೃತ್ತಿಯಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯೆಗಳ ಮೊತ್ತವನ್ನು ನಾವು ಎನ್ ಅಂತ ಕರಿತೀವಿ. ಆವಾಗ 2720 ಡಿವೈಡ್ ಬೈ 50 ಮಾಡಿದರೆ 0 0 ಗೆಟ್ ಕ್ಯಾನ್ಸಲ್.
5ಅನ್ನು 275ಗೆ ಭಾಗಿಸಿದರೆ 54.4 ಬರುತ್ತೆ. ಹಾಗಾಗಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು 54.5. ನೀವು ಇದನ್ನು ಕ್ಯಾಲ್ಕುಲೇಟರಿಂದ ಮಾಡಬಹುದು. ನೆಕ್ಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್ ಇನ್ ಗ್ರೂಪ್ ಡೇಟಾ. ವರ್ಗೀಕೃತ ದತ್ತಾಂಶಗಳ ಮಧ್ಯಬಿಂದು ಕಂಡುಹಿಡಿಯುವುದು. ಹೌ ಟು ಕ್ಯಾಲ್ಕುಲೇಟ್ ದ ಮೀಡಿಯನ್ ಫಾರ್ group data. Group data means class interval with the frequency. So this is what we call, if you have two tables of class interval with frequency, that we call the group data. So for group data, median is equal to approximately half of the total frequencies. This is an approximation. That is what we call n by 2. If you find this n by 2 in the cumulative frequency with the other components, that we can find the median. ಮಧ್ಯಮ ಬೆಲೆ ಅಂದರೆ n by 2 ಅನ್ನು ಅಪ್ರಾಕ್ಸಿಮೇಟ್ ಆಗಿ ನಾವು ಕಂಡುಹಿಡಿದಾಗ 50 ಡಿವೈಡೆಡ್ ಬೈ 20 ಮಾಡಿದಾಗ 25ಅನ್ನು ಅಪ್ರಾಕ್ಸಿಮೇಟ್ಲಿ ನಾವು ಕಂಡುಹಿಡಿದ್ರೆ ಹತ್ತತ್ರ ಅದ್ರ ಸುತ್ತಲಿರ್ತಕ್ಕಂಥ ಎಲ್ಲ ಕಾಂಪೋನೆಂಟ್ಗಳು ಮಧ್ಯಮ ಬೆಲೆಯನ್ನು ಕಂಡುಹಿಡಿತಕ್ಕಂತಹ ಮೂಲ ಬೆಲೆಗಳಾಗಿರ್ತವೆ ಅಂತ ಅರ್ಥ. ಹಾಗಾದರೆ ಮಧ್ಯಮ ಬೆಲೆಯ ಸೂತ್ರ ಏನು? ಮೀಡಿಯನ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ n by 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಎಮ್ ಇಂಟು ಐ ಅಂತ ಅರ್ಥ. ಇಲ್ಲಿ L is equal to lower limit where n by 2 lies. n by 2 is half of the total frequencies. CF is the above or below which n by 2 lies. Frequency, it is the frequency where n by 2 lies, and I is the width of the class interval. So this is the formula which explains in this way that we explained in the another example. Say then how to find the cumulative frequency. To find the cumulative frequency is very easy. That is ಸಂಚಿತ ಆವೃತ್ತಿಯನ್ನು ಕಂಡುಹಿಡಿಯುವುದು ಹೇಗೆ. ಇಲ್ಲಿ ಎರಡು ಫ್ರೀಕ್ವೆನ್ಸಿ ಇದೆ. ಮೊಟ್ಟ ಮೊದಲನೇದಾಗಿ 2 ಬರ್ಕೊಂಡು ಬಿಡಬೇಕು. ಈ 2ಕ್ಕೆ ನಂತರ ವರ್ಗಾಂತರದ 3ಅನ್ನು ಸೇರಿಸ್ಬೇಕು. ಆವಾಗ 5 ಆಗುತ್ತೆ. ದಟ್ ಈಸ್ 5 2 ಪ್ಲಸ್ 3. ಹಾಗೆಯೇ 5 ಪ್ಲಸ್ 8 ಈಸ್ 3 ಈಸ್ 8. 8 ಪ್ಲಸ್ 5 ಈಸ್ 13. 8 ಪ್ಲಸ್ 5 ಈಸ್ 13. 13 plus 11 is 24. 24 plus 6 is 30. 30 plus 5 is 35. 35 plus 5 is 40. 40 plus 6 is 46. 46 plus 4 is 50. These two are equal. N is equal to 50. After adding all the cumulative frequencies, that is also 50s. After doing the cumulative frequency, just you find this where n by 2 lies. What is n by 2? N by 2 is equal to 50 divided by 2, that is equal to 25. This 25 where it lies in the cumulative frequency. ಈ 25 ಸಂಚಿತ ಆವೃತ್ತಿಯ ಯಾವ ಸಂಖ್ಯೆಯಲ್ಲಿ ಬರುತ್ತೆ ಅಥವಾ ಯಾವ ವರ್ಗಾಂತರದಲ್ಲಿ ಬರುತ್ತೆ ಅಂತದನ್ನು ಕಂಡುಹಿಡಿಯಬೇಕು. ಈಗ ನೋಡ್ರಿ, ಇಲ್ಲಿ 24 ಇದೆ, ಇದು ಬರೋಲ್ಲ. ನೆಕ್ಸ್ಟ್ ಈಸ್ 30. ಹಾಗಾದರೆ ಈ 30ಯಲ್ಲಿ 25 ಬರುತ್ತೆ ಅಂತ. ಹಾಗಾಗಿ ಇದು ವೇರ್ n by 2 ಲೈಸ್ ಆರ್ ವೇರ್ ಮೀಡಿಯನ್ ಲೈಸ್ ಅಂತ. L ಮೀನ್ಸ್ ದಟ್ ಈಸ್ ದಿ ಲೋವರ್ ಲಿಮಿಟ್ ವೇರ್ n by 2 lies. This is the lower limit, and CF is the cumulative frequency above or below which the CF lies. 24 is the CF. Then frequency is the 6, that is FM, that is FM. Then I is the width of the class interval. Every class interval having the width of 10. 0 to 10 means 10. Once we find the values of all, median is equal to L plus n by 2 minus CF divided by FM into I. Now fill the values. ಇವಾಗ ಏನು ಮಾಡಬೇಕು, ಎಲ್ಲ ವ್ಯಾಲ್ಯೂಸ್ಗಳನ್ನು ತುಂಬೋಣ. L is equal to 50. ಇಲ್ಲಿ 50 ಇದೆ, 50 ಬರೋಣ. n by 2 is 25, 25 ಬರೋಣ. CF is the cumulative frequency where above or below this lies. Why we call above and below? If the class interval start from above, we take the above CF. If the class interval start from the below, we take the below cumulative frequency. So now we start 0 to 10 is from the above. ಮೇಲಿಂದ ವರ್ಗಾಂತರ ಸ್ಟಾರ್ಟ್ ಆಗಿರೋದ್ರಿಂದ ನಾವು ಮೇಲೆ ಇದನ್ನು CF ಆಗಿ ತಗೋ. CF is 24. Then 6 is the
frequency where n by 2 lies, n by 2 ಬರುವಂತಹ ಆವೃತ್ತಿ ಅಂತ 6 ಅನ್ನು ಬರೆದ್ವಿ. ಹಂಗಾರೆ 10 is the width of all this class intervals. ಹಾಗಾಗಿ ಇವನ್ನೆಲ್ಲ ಬರೆದ್ವಿ. ಹಾಗಾದರೆ 50 plus 25 minus 24 is 1 divided by 6 into 10. Then 6 ones are 6, 1s are 6, 4 remains, 6 36, again 4 remains, 6 36, that is 1.66. If we add this 50 plus 1 plus 166, that is equal to 51.66 is the madhyama bele athwa madhyanka antara. This is the median or the kannadadalli madhyanka anta karitare. Then what is the median value? That is 51.6. Now the third calculation of measures of central tendency is mode. Calculation of mode in group data is ವರ್ಗೀಕೃತ ದತ್ತಾಂಶಗಳ ಬಹುಲಕ ಅಥವಾ ರೂಢಿ ಬೆಲೆಗಳನ್ನು ಕಂಡುಹಿಡಿಯುವುದು. ಇದನ್ನು ಹೇಗೆ ಕಂಡುಹಿಡಿಯುವುದು ಅಂತಂದರೆ, ನಮಗೆ ಮೋಡ್ ಈಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್. ಮೀನ್ ಈಗಾಗಲೇ ಬಂದುಬಿಟ್ಟಿದೆ. ಮೀನ್ ಈಸ್ ಈಕ್ವಲ್ ಟು 54.5, ಮೀಡಿಯನ್ ಈಸ್ ಈಕ್ವಲ್ ಟು 51.66. ರೂಢಿ ಬೆಲೆ ಈಸ್ ಈಕ್ವಲ್ ಟು 3 ಮಧ್ಯಾಂಕ ಮೈನಸ್ 2 ಸರಾಸರಿ. ಇಲ್ಲಿ ದೊಡ್ಡ ಲೆಟರ್ ಇರೋದ್ರಿಂದ ಇದಕ್ಕೆ 3 ಬರೀಬೇಕು, ಇಲ್ಲಿ ಸಣ್ಣ ಲೆಟರಿಂದ ಇದಕ್ಕೆ 2 ಬರೀಬೇಕು. See, in order to confuse 3 or 2, 3 median minus 2 mean. 6 letters are there, you write 3 here. 4 letters are there here, you write 2 here. Then mode is equal to 3 median minus 2 mean. So symbolically, mode is equal to 3 into 51.66 minus 2 into 54.4. 3 into 51.66 is 154.98. 2 into 54.4 is 108.8. If you subtract this from this, you get the 46.18. Then mode is equal to 46.18. See how to find the mode? In order to find the mode is by using the mean and the median. So mode is equal to 3 median minus 2 mean. That is, mode is equal to 3 median minus 2 mean. So with this I end the calculations of measures of tendency like mean, median and mode. Please like it and subscribe it at a time if you like it. If you have any comments, you can